ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರ ಇನ್ವೆಸ್ಟಿಗೇಷನ್ ಏನಿದೆ ಅದು ಚುರುಕುಗೊಂಡಿದೆ. ಲೋಕಾಯುಕ್ತ ವಿಚಾರಣೆಗೆ ಆಗಮಿಸಿದ್ದಾರೆ ಮೂಡಾದ ಮಾಜಿ ಅಧ್ಯಕ್ಷ ಧ್ರುವಕುಮಾರ್. ನನ್ನ ಅವಧಿಯಲ್ಲಿ ಸಿಎಂ ಪತ್ನಿಗೆ ಬದಲಿ ಭೂಮಿ ಕೊಡಲಿಕ್ಕೆ ತೀರ್ಮಾನಿಸಲಾಗಿತ್ತು. ಈ ವಿಚಾರವನ್ನ ನಾನೇ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಸುತಾರಾಮ್ ಒಪ್ಪಿರಲಿಲ್ಲ. ಸಿಎಂ ಪತ್ನಿ ಯಾವ ಪತ್ರವನ್ನ ಬರೆದಿಲ್ಲ, ಫೋನ್ ಕೂಡ ಮಾಡಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಸಹ ನನ್ನ ಬಳಿ ಮನವಿಯನ್ನ ಮಾಡಿಕೊಂಡಿಲ್ಲ. ನನ್ನ ಅವಧಿ ಮುಗಿದ ಬಳಿಕ ಮುಂದೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಇಡಿ ನೋಟಿಸ್ ಬಂದಿಲ್ಲ, ಬಂದ್ರೆ ತನಿಖೆಯನ್ನ ಎದುರಿಸ್ತೇನೆ ಅಂತ ಹೇಳಿ ಧ್ರುವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಲೋಕಾಯುಕ್ತ ವಿಚಾರಣೆಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಮೂಡಾದ ಮಾಜಿ ಅಧ್ಯಕ್ಷ ಧ್ರುವಕುಮಾರ್ ಅವರು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹೀಗೆ. 50-50 ಅನ್ನೋದು ನಿಮ್ಮ ಕಾಲದಲ್ಲೇ ಕೂಡ ಕೊಡಬೇಕು ಅನ್ನೋ ತೀರ್ಮಾನ ನನ್ನ ಕಾಲದಲ್ಲಿ 50-50 ಅನ್ನೋದು ಹಿಂದಿನ ಕಾಲದಿಂದನೂ ಇತ್ತು. ಯಾವಾಗಿಲ್ಲ ಸರ್? ಯಾವ ಇಸ್ವಿ ಇಲ್ಲ ಸರ್? ಸುಮಾರು ವರ್ಷಗಳಿಂದನೂ ಇತ್ತು. ಅಲ್ಲ, ಎಷ್ಟೇ ಇಸ್ವಿ ಸರ್? ನೀವು ನಾನು ನನ್ನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ 50-50 ಆಗಲಿ 10 ಅಡಿ ಜಾಗ ನಿವೇಶನವನ್ನು ಕೊಟ್ಟಿಲ್ಲ. ನನ್ನ ಕಾಲದಲ್ಲೂ ಸಹ ಸಾಕಷ್ಟು ಮೈಸೂರು ನಗರದಲ್ಲಿ ಬೇಡಿಕೆ ಹೆಚ್ಚಿರೋದ್ರಿಂದ ನಾವು ಹೊಸದಾಗಿ ಬಡಾವಣೆ ಮಾಡಬೇಕು, ಇನ್ನೆಲ್ಲೂ ಜಾಗ ಇಲ್ಲದಿದ್ದರಿಂದ ಜಾಗ ಇರೋ ಜಾಗದಲ್ಲಿ ರೈತರಿಗೆ ಕರೆಸಿ ಕೇಳಿದೋ 50-50 ನೀವು ಬನ್ನಿ ಅಂಥೇಳಿ ಅವ್ರು ಯಾರೂ ಬರಲಿಲ್ಲ. ತದನಂತರ ಮತ್ತೆ 5 ಲಕ್ಷ ನಿಮಗೆ ಕೊಡ್ತೀವಿ ಎಕರೆಗೆ, ಅದು ನೀವು ಲೇಔಟ್ ಅಭಿವೃದ್ಧಿ ಪಡಿಸಿದ ನಂತರ ಅದನ್ನು ನಾವು ವಶಪಡಿಸ್ಕೊಳ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ದು. ರೈತರುಗಳು ಬರಲಿಲ್ಲ, ನಾವು ಅಲ್ಲಿ ಕೈ ಬಿಟ್ಟು. ಅಲ್ಲ ಸರ್, ಈಗ ನಿಮ್ಮ ಕಾಲದಲ್ಲಿ ಈಗ 50-50 ಯಾರಿಗೂ ಕೊಡ್ಲಿಲ್ಲ ಅಂತ ಪಾರ್ವತಿ ಅವರು ಅರ್ಜಿ ಹಾಕಿದ್ಮೇಲೆ ಅವ್ರೇನಾದ್ರು ಕಚೇರಿಗೆ ಬಂದು ಯಾವಾಗಾದ್ರೂ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ. ಆಯುಕ್ತರು ಮತ್ತು ಕಾರ್ಯದರ್ಶಿಗಳು ಆ ವಿಷಯವನ್ನು ಪ್ರಸ್ತಾಪ ಮಾಡಿ ಅಜೆಂಡಾದಲ್ಲಿ ತಂದಿದ್ರು. ಅದು ಚರ್ಚೆ ಮಾಡಿ ನಾವು ಏನು ತೀರ್ಮಾನ ತಗೊಳ್ಬೇಕು ಅನ್ನೋದನ್ನ ಅಲ್ಲಿ ಮಾಡಿದ್ದೀವಿ ಅಷ್ಟೇ. ಯಾವುದೇ ಥರವಾದಂಥ ಪತ್ರ ವ್ಯವಹಾರ ಆಗಲಿ, ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗಲಿ ಮಾಡಿಲ್ಲ. ಪಾರ್ವತಿಯವರು ಮಾಡಿಲ್ಲ, ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ, ಮತ್ತು ಸಿದ್ದರಾಮಯ್ಯನವರು ಸಹ ನನಗೆ ಮಾಡಿಲ್ಲ. ಮತ್ತು ಯಾರೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಇನ್ನೊಬ್ಬರಾಗಲಿ ನನ್ನ ಹತ್ರ ಬಂದು ಕೇಳಿಲ್ಲ. ಆಯುಕ್ತರು ಇಲ್ಲ, ನಾನೇ ಕೊಡಬೇಕು ಅಂತ ಏನು ತೀರ್ಮಾನ ಮಾಡಿದ್ದಲ್ಲ. ನಾನು ಸಭೆಗೆ ಸಬ್ಜೆಕ್ಟ್ ಗೊತ್ತು, ಅಜೆಂಡಾಕ್ಕೆ, ಆಗ ಚರ್ಚೆ ಮಾಡಿ ಆ ರೀತಿ ಏನಾದರೂ ಹೋಗಿದರೆ ಅವ್ರಿಗೆ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದ ಜಾಗದಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ನಾವು ತಗೊಳ್ಳುವಂಥ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿಗಳು ನಾವು ಕೇಳಿದಾಗ ಅವರು ಇದನ್ನು ತಿರಸ್ಕಾರ ಮಾಡಿದ್ರು ಅಷ್ಟೇ. ನನಗೆ ಡೇಟ್ ಕೊಟ್ಟಿದ್ದಾರೆ, ನನಗಿಲ್ಲ. ನನಗೆ ಎಲ್ಲಿಂದ ಬಂದರೂ ನಾನು ಭಾಗವಹಿಸಲಿಕ್ಕೆ ರೆಡಿ ಇದ್ದೆ. ಪರಿಹಾರನೂ ಬೇಡ ನನಗೆ.